ನೋಡಿ ಸರಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಡಿನಲ್ಲಿ ಬರುವಂಥ ಮಾಸ್ಟರ್ ಪ್ಲಾನ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬರುವಂಥ ಮಾಸ್ಟರ್ ಪ್ಲಾನಲ್ಲಿ KRS ರೋಡ್ ಅಂತ ಇದೆ, ಭಾಳ ಸ್ಪಷ್ಟವಾಗಿದೆ. ಇಟ್ ಈಸ್ ಅನ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್. ಇದು 2031ವರೆಗೂ ಇರುವಂಥ ಡಾಕ್ಯುಮೆಂಟು. ಇದು ಅವರು ಕೊಟ್ಟಿರುವಂಥದ್ದು, ಈ ಮ್ಯಾಪ್ ಕೊಟ್ಟಿರುವಂಥದ್ದು 2016ರಲ್ಲಿ ಕಮಿಷನರ್ ಮೋಡ ಸೈನ್ ಮಾಡಿರುವಂಥದ್ದು. ಹಿಂದೆ ಏನಿದೆಯೋ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಚೇಂಜ್ ಆಗಿ ಬರೋಲ್ಲ. KRS ರೋಡ್ ಅಂತ ಇದೆ. ಇಲ್ಲಿ ಇನ್ನೊಂದಿದೆ, ಸರ್ವೆ ಆಫ್ ಇಂಡಿಯಾ. ಇಲ್ಲಿ ನೋಡಿ KRS ರೋಡ್ ಅಂತ ಇದೆ. 1997ರ CDP, ಮೂಡ CDP ಇದೆ ನೋಡಿ, ಇದೆ 97ರ CDP, KRS ರೋಡ್ ಅಂತ ಇದೆ. ಇದೆಲ್ಲ ಡಾಕ್ಯುಮೆಂಟ್ಸ್ ವಿಚ್ ಆರ್ ಅವೈಲಬಲ್ ಇನ್ ದ ಪಬ್ಲಿಕ್ ಡೊಮೈನ್. ವಿ ಹ್ಯಾವ್ ನಾಟ್ ಕ್ರಿಯೇಟೆಡ್ ಎನಿಥಿಂಗ್. ಹೆಸರು ಇಡೋದು ಬಿಡೋದು ಆಮೇಲೆ ಯೋಚನೆ ಮಾಡೋಣ. ಜನರಿಗೆ ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳುವಂಥ ಒಂದು ಪ್ರವೃತ್ತಿ ಇಟ್ಕೊಂಡವ್ರು ಎನ್ನುವಂಥದ್ದಕ್ಕೆ ಇದು ಉದಾಹರಣೆ. ಝೋನಲ್ ರೆಗ್ಯುಲೇಷನ್ಸ್ ಇದೆ ಇಲ್ಲಿ, ಝೋನಲ್ ಆಫ್ ಲ್ಯಾಂಡ್ ಯೂಸ್ ಆ್ಯಂಡ್ ರೆಗ್ಯುಲೇಷನ್ಸ್ 2011. ಇಲ್ಲಿ ನೋಡಿ ಈ ಟೇಬಲ್ಲು, ಕೃಷ್ಣರಾಜ ರೋಡ್ ನಂಬರ್ 2, ಕೃಷ್ಣರಾಜ ರೋಡು, ಕೃಷ್ಣರಾಜ ಸಾಗರ ರೋಡು ಎಲ್ಲಿಂದ ಎಲ್ಲಿಗೆ ಅಂತ ಮೆನ್ಷನ್ ಮಾಡೋಣ. ಇಲ್ಲಿ ದಾಸಪ್ಪ ಸರ್ಕಲ್ಲಿಂದ ಕನುಬೇಷನ್ ಬೌಂಡ್ರಿ ಅಂತಾನೆ, ಅಂದರೆ ಎಂಡ್, ಡೆಡ್ ಎಂಡ್ವರೆಗೂ ಅಂತ. ಕನುಬೇಷನ್ ಬೌಂಡ್ರಿ ಅಂದರೆ ಡೆಡ್ ಎಂಡ್ ಯಾವುದು? KRS. ಅಲ್ಲಿವರೆಗೂ KRS ರೋಡ್ ಅಂತಾನೆ. ಝೋನಲ್ ರೆಗ್ಯುಲೇಷನ್ಸ್ ಇಲ್ಲಿ ಒಂದು ಕಡೆ ಝೋನಲ್ ಆಫ್ ಲ್ಯಾಂಡ್ ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಕಂಟ್ರೋಲ್ ರೆಗ್ಯುಲೇಷನ್ಸ್ ವಾಲ್ಯೂಮ್ 3, ಅಲ್ಲಿ ನೋಡಿ ಅವ್ರು ಕೊಟ್ಟವ್ರಿ ಡಾಕ್ಯುಮೆಂಟ್. ಇಲ್ಲಿ ಐಟಮ್ ನಂಬರ್ 30ನಲ್ಲಿ KRS ರೋಡ್ ಅಂತ ಇದೆ. ಐಟಮ್ ನಂಬರ್ 31ನಲ್ಲಿ KRS ರೋಡ್ ಬ್ರಾಕೆಟಲ್ ಪ್ರಿನ್ಸಸ್ ರೋಡ್ ಅಂತ ಇದೆ. ಬ್ರಾಕೆಟಲ್ ಪ್ರಿನ್ಸಸ್ ರೋಡ್ ಅಂತ ಇದೆ. ಇದು ಮೇಯ್ನಲ್ಲಿ KRS ರೋಡ್. ಉದಾಹರಣೆಗೆ ಅಜಿತ್ ಕುಮಾರ್ ಅಲಿಯಾಸ್ ಬಂಡೆ, ಅಜಿತ್ ಕುಮಾರ್ ಅಲಿಯಾಸ್ ಅಜಿತ್ ಅಂತ ಇಲ್ವೇ, ಅಲಿಯಾಸ್ KRS ರೋಡ್ ಇಸ್ ದ ಮೇಯ್ನ್, ಬ್ರಾಕೆಟಲ್ ಪ್ರಿನ್ಸಸ್ ರೋಡ್ ಅಂತ ಇದೆ. KRS ರೋಡ್ ಇಸ್ ದ ಮೇಯ್ನ್, ಬ್ರಾಕೆಟಲ್ ಪ್ರಿನ್ಸಸ್ ಅಷ್ಟೇ. ಇದೊಂದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಈ ಕಾಪಿನ ಅಫ್ಕೋರ್ಸ್ ಅವರು ಕೊಟ್ಟವರು. ಝೋನಲ್ ರೆಗ್ಯುಲೇಷನ್ಸ್, ZR ಝೋನಲ್ ರೆಗ್ಯುಲೇಷನ್ಸ್. ಹಾಂ, ಅಪ್ಡೇಟೆಡ್ ವರ್ಷನ್ ನಾನು ತೋರಿಸಿದ್ನಲ್ಲ ಈಗ, ಅಪ್ಡೇಟೆಡ್ ವರ್ಷನ್ಸ್. ಸಾವಿರದ 1921ರಲ್ಲಿ ಕೊಟ್ಟಂಥ ದಾಖಲೆ ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲ, ನಾವು ಮಾಡೋದಿರಲಿ, ಅದು ಮಾಡ್ತೀವಿ ಆಮೇಲೆ. ಮೂಲ ದಾಖಲೆ ಹುಡುಕಿ ನಾನು ಹೇಳ್ತಾ ಇದ್ದೀನಿ ಈಗ, ಅದಕ್ಕೆ ಬರ್ತಾ ಇದ್ದೀನಿ. ಅದನ್ನೇನೆ. ಹಾಂ, ಅದು 1900 ಇವೇನು ದಾಖಲೆನ ಅವ್ರು ಕೊಟ್ಟಿದ್ದಾರೆ BJPಯವರು, ಅದೇ ಫೇಕ್. ದಟ್ ಇಟ್ ಸೆಲ್ಫ್ ಇಸ್ ಫೇಕ್. ಹಾಂ, ರಿವೈಸ್ಡ್ ಕಾರ್ಯಕ್ರಮ ಕಾರ್ಯಯೋಜನೆ ಶುರುವಾಗಿದೆ ಆಫ್ಟರ್ ಕಾನ್ಸ್ಟಿಟ್ಯೂಷನ್ ಆಫ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ನಾಟ್ ಅರ್ಲಿಯರ್ ಟು ದಟ್. ದೇರ್ ವಾಸ್ ನೋ ರಿವಿಷನ್. ಹುಡುಕಿಸ್ತೀವಿ, ಇನ್ನೂ ಹುಡುಕಿಸ್ತೀವಿ, ಹುಡುಕಿಸ್ತಾ ಇದ್ದೀವಿ ಇನ್ನು. ಸಮಸ್ಯೆಗಳ ಆಗರ ಇದೆ, ಬಿಜೆಪಿ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ಈ ರಸ್ತೆ ವಿಚಾರಕ್ಕೆ ಆಗಿತ್ತು ದೊಡ್ಡ ಮಾಡ್ಕೊಂಡು ಕೂತಾರೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಹೌದು, ಆ ವಿಚಾರವಾಗಿ ಅವಶ್ಯಕತೆ ಇದೆ ಇಷ್ಟೊಂದೆಲ್ಲ. ಅದಕ್ಕೆ ನಾನು ಇವೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲೇ 100ಕ್ಕೂ 100ರಷ್ಟು ರಾಮಣ್ಣವರೇ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೈಸೂರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿ 100ಕ್ಕೂ 100ರಷ್ಟು ಪ್ರಿನ್ಸಸ್ ಹೆಸರಿಲ್ಲ ಅನ್ನುವಂಥದ್ದು ನಮಗೆ ಖಚಿತ ಆಗಿದೆ. ಇನ್ನೂ ಹುಡುಕಿಸುವಂಥ ಕೆಲಸವನ್ನು ಮಾಡ್ತೀವಿ. 100% ಕಮ್ ವಾಟ್ ಮೇ, ವಿ ಆರ್ ಗೋಯಿಂಗ್ ಟು ನೇಮ್ ದಟ್ ರೋಡ್ ಆಫ್ಟರ್ ಮಿಸ್ಟರ್ ಸಿದ್ದರಾಮಯ್ಯ. ದಿಸ್ ನೋ ಡೌಟ್ ಇನ್ ದಟ್, ನೋ ಡೌಟ್ ಇನ್ ದಟ್. ದಟ್ ವಿ ವಿಲ್ ಡೂ ಇಟ್ ಬಿಫೋರ್ ಎಂಡ್ ಆಫ್ ದಿಸ್ ಮಂತ್. ವಿ ವಿಲ್ ಡೂ ಇಟ್ ಬಿಫೋರ್ ಎಂಡ್ ಆಫ್ ದಿಸ್, ಕಮ್ ವಾಟ್ ಮೇ. ಯಾರೋ 4 ಜನ ಇಡೀ 16 ಲಕ್ಷ ಜನ ರೆಪ್ರೆಸೆಂಟ್ ಮಾಡಲ್ಲ.
ಸಿದ್ದರಾಮಯ್ಯನವರ ಕೊಡುಗೆ ಅಪಾರವಾಗಿರುವಂಥದ್ದು, ಬಹಳ ಅಪಾರವಾಗಿರುವಂಥದ್ದು. ಅದರಿಂದ ಬಿ ಜೆ ಪಿಯವರು ಬಟ್ಟೆ ಬಿಚ್ಕೊಂಡು ಉರುಳು ಸೇವೆ ಮಾಡಿದ್ರು ನಾವು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡಾ ವಿಚಾರದಲ್ಲಿ ಏನೆಲ್ಲ ನಾನ್ಸೆನ್ಸ್ ಮಾಡಿದ್ರು ಆವಾಗ ನಾವೇನು ಸುಮ್ಮನೆ ಕೂತಿದ್ದು ಆ ಥರ ಕೂರುವಂಥ ಕೆಲಸ ಇನ್ಮೇಲೆ ಮಾಡಲ್ಲ, 100% ಮಾಡಲ್ಲ. ಅದಕ್ಕೋಸ್ಕರ ಇವೆಲ್ಲ ವರ್ಕೌಟ್ ಮಾಡಿ ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಸತ್ಯಾಸತ್ಯತೆ ದೌರ್ಜನ್ಯ ಮಾಡಿ ಓವರ್ಟೇಕ್ ಮಾಡಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ. ಪ್ರಪೋಸಲ್ ಬಂದಿದ್ದೆ, ಕ್ಷೇತ್ರದ ಜನತೆ, ಮೈಸೂರು ಜನತೆ ನೂರಾರು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಆ ದಾಖಲೆನೂ ತಗೊಂಡಿದ್ದೀನಿ. ಅಬ್ಜೆಕ್ಷನ್ ಹಾಕಿ ದಾಖಲೆ ಕೊಟ್ಟಿರುವಂಥ ರೆಕಾರ್ಡ್ಸ್ಗಳು ನೋಡಿ ಇಲ್ಲಿದ್ದಾವೆ. ಎಷ್ಟು ಜನ ಕೊಟ್ಟವ್ರೆ? 4 ಜನ ಕೊಟ್ಟವರಪ್ಪ. 4 ಜನ ಯಾರು? ಒಂದೇ ಟೈಪ್ ಲೆಟ್ರು ನೋಡಿ, ಒಂದೇ ಟೈಪು, ಒಬ್ಬನೇ ಒಂದೇ ಕಂಪ್ಯೂಟ್ರಲ್ಲಿ ಪ್ರಿಂಟ್ ಆಗಿರೋ ಕಾಪಿ. ಯಾರೋ ದರ್ಶನ್ ಕುಮಾರ್ ವೈ ಅಂತೆ, ಇನ್ನೊಂದು ಪ್ರವೀಣ್ ವೈ ಅಂತ, ಎಲ್ಲ ಒಂದೇ ಟೈಪು. ಯಾರೋ ದಾರಿ ಹೋಗೋನಿಗೆ ಸೈನ್ ಮಾಡಿಸ್ಕೊಂಡು ಅಬ್ಜೆಕ್ಷನ್ ಕೊಟ್ಬಿಟ್ರೆ ಇಡೀ ಎಂಟೈರ್ ವ್ಯವಸ್ಥೆನೇ ಅವ್ರ ಪರ ಇದೆ ಅಂತನಾ? ಇವರೆಲ್ಲ ಎಲ್ಲಿ ಕೆಲಸ ಮಾಡ್ತಾರೆ? ಎಂ ಪಿ ಅವ್ರಿಗೂ ಇವ್ರಿಗೆಲ್ಲ ಏನು ಸಂಬಂಧ ಅಂತ ಹೇಳ್ಬೇಕಲ್ಲ ಎಂ ಪಿ ಅವರೇ. ಸೊ ದಯಮಾಡಿ, ನಾನು ಮೊನ್ನೆ ದಿವಸ ಪ್ರೆಸ್ ಮೀಟ್ ಮಾಡಿದಾಗ ನಾವು ಮೂರ್ತಿಯವರು, ಶಿವಣ್ಣವರೆಲ್ಲ ಇದ್ದು, ನಲ್ವಾಡಿ ಕೃಷ್ಣರಾಜ ಒಡೆಯವರ ಬಗ್ಗೆ ಬಹಳ ಅಪಾರವಾದಂಥ ಗೌರವವನ್ನು ಇಡೀ ದೇಶ, ಪ್ರಪಂಚ, ಮೈಸೂರು ಇಟ್ಕೊಂಡಿದೆ. ಮೂಲತಃ ಇದ್ದಂಥ ರಾಜರಿಗೆ ನಾವು ಟಿಕೆಟ್ ಕೊಟ್ಟು 4 ಬಾರಿ ಗೆಲ್ಲಿಸಿದ್ದು. ಈಗ ಹಾಲಿ ಇರುವಂಥ ಸಂಸದರು ದತ್ತುಪುತ್ರರು ಅಂತ ಹೇಳಿದ್ದನ್ನು ಯಾವುದೋ ಒಂದು ಪೇಪರಲ್ಲಿ ನಕಲಿ, ಡೂಪ್ಲಿಕೇಟ್ ಅಂತ ಬರೆದ್ರು. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಯಾವತ್ತೂ ಪದನ ಯೂಸ್ ಮಾಡಿಲ್ಲ. ಅದನ್ನು ನೆನ್ನೆ ಪಾಪ ಮಾಜಿ ಹಾಲಿ MLC, ಭಾಳ ಸೀನಿಯರ್ ಮೋಸ್ಟ್, ವಾರಕ್ಕೆ 2 ಬಾರಿ ಪತ್ರಿಕಾಗೋಷ್ಠಿ ಮಾಡುವಂಥವ್ರು. ಛೇ ನಕಲಿ ಕರೆಕ್ಟಾಗಿ ನೋಡ್ಕೊಂಡು ತಿಳ್ಕೊಂಡು ಮಾತಾಡಬೇಕು ವಿಶ್ವನಾಥ್ ಅವರೇ. ಸುಮ್ಮನೆ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು ನಿಲ್ಲಿಸಬೇಕು. ನಕಲಿ ಅನ್ನುವಂಥ ಪದನ ಎಲ್ಲಾದರೂ ಯೂಸ್ ಮಾಡಿದ್ದೆ ನಾನು? ಡೂಪ್ಲಿಕೇಟ್ ಅನ್ನೋ ಒಂದು ಪದವನ್ನು ಎಲ್ಲಾದರೂ ಯೂಸ್ ಮಾಡಿದ್ನ? ಅದನ್ನು ಬರೀರಿ, ಅದನ್ನೇ ಹೇಳಿ. ಹೌದು, ಒರಿಜಿನಲ್ ಮೂಲತಃ ಅಲ್ಲ ಅವರು, ಅಷ್ಟೇನಿಲ್ಲ. ಡೂಪ್ಲಿಕೇಟ್ ಅಂತ ಹೇಳಿಲ್ಲ, ನಕಲಿ ಅಂತ ಹೇಳಿಲ್ವಲ್ಲ. ಅರ್ಥ ಅಂತ ನೀವು ಆ ಥರ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಅದನ್ನೇ ಬರೀರಿ, ಅದನ್ನೇ ಹೇಳಿದ್ದಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಹೇಳಿಲ್ಲ. ಅದರಿಂದ ನಾವು ಭಾಳ ಸ್ಪಷ್ಟವಾಗಿ ವಿ ಆರ್ ವೆರಿ ಕ್ಲಿಯರ್ ಇನ್ ಅವರ್ ವಿಚಾರದಲ್ಲಿ ನಾವು ಭಾಳ ಸ್ಪಷ್ಟವಾಗಿ